ಸರ್, ಈಗ ರಾಜ್ಯದಲ್ಲಿ 19 ಸಚಿವರ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಗೌರ್ಮೆಂಟ್ ಬಂದು 1 ಇಯರ್ ಆಗಿದೆ, ಗ್ಯಾರಂಟಿ ಯೋಜನೆ ಇವೆಲ್ಲ ಕೂಡ ಚರ್ಚೆ ಆಗ್ತಿದೆ. ಏನಂದ್ರೆ ಅದು ಏನು ಆಂಟಿ ಇನ್ಕಮ್ ಶುರುವಾಗಿದೆ? ಏನು ಮೆಸೇಜ್? Question of anti-incumbents to the government does not arise. It is not a mandate against the state government. The national elections is not a mandate to the state government, nor it is an anti-incumbents factor. ಇಲ್ಲಿ ಆಗಿರೋದು there is a polarization of votes. BJP JDS combination worked very well for them. ಸಕ್ಸಸ್ ಆಗಿದೆ ಅಂತ ಬಿಜೆಪಿ ಜೆಡಿಎಸ್ ಸಕ್ಸಸ್ ಆಗಿದೆ. Worked very well for them. Okay. ಬಿಜೆಪಿ ಮತ್ತು JDSನ ರಾಜಕೀಯ ಒಡಂಬಡಿಕೆ ವೋಟಿನ ಧ್ರುವೀಕರಣ ಆಯಿತು. ಮುಂದುವರೆದ ಸಮುದಾಯಗಳು ಒಗ್ಗಟ್ಟಾದ, ಅಹಿಂದ ಸಮುದಾಯಗಳು ಕಾಂಗ್ರೆಸ್ಸಿನ ಪರವಾಗಿ ನಿಂತರು. ಯಾವ ಸಮುದಾಯಗಳು ಇತರರ ಮೇಲೆ ಪ್ರಭಾವ ಹೊಂದಿದ್ದವೋ ಅವು ಕೂಡ ಸ್ವಲ್ಪ ಮಟ್ಟಿಗೆ ವಾಲ್ದ್ರಿಂದ BJP 17 ಮತ್ತು JDS 2, ನಾವು 9 ಗೆಲ್ಲಕ್ಕಾಯಿತು. ನಾವು 9 ಸ್ಥಾನಗಳನ್ನು ಗೆಲ್ಲಕ್ಕೆ ನಾವು ಕನಿಷ್ಠ 12ರಿಂದ 14 ನಿರೀಕ್ಷೆ ಮಾಡಿದ್ದೆ. ನಾವು ಅನಿರೀಕ್ಷಿತವಾಗಿ ಕನಿಷ್ಠ 3-4-5 ಕ್ಷೇತ್ರ ಕಳ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಇದು ಆ್ಯಂಟಿ ಇನ್ಕಂಬೆನ್ಸು ಇಲ್ಲ ಅಥವಾ ಅಗೇನ್ಸ್ಟ್ ಮ್ಯಾಂಡೇಟು ಅಲ್ಲ. 1 ಗೆದ್ದಿದ್ದರು 9 ಗೆದ್ದು 44% ವೋಟು ನಮಗೆ ಬಂದಿದೆ ಕಾಂಗ್ರೆಸ್ಗೆ. ಸೊ ವಿ ಹ್ಯಾವ್ ಪರ್ಫಾರ್ಮ್ ವೆರಿ ವೆಲ್. ಬಟ್ ನಮ್ಮ ನಿರೀಕ್ಷೆ ಸ್ವಲ್ಪ ಕಡಿಮೆ. ಸಚಿವರ ಕ್ಷೇತ್ರದಲ್ಲಿ ಈಗ ಹಿನ್ನಡೆ ಆಗಿದೆ ಸರ್. ಅಂದ್ರೆ ಲೀಡ್ ಕೊಡಕ್ಕಾಗಲ್ಲ ಸರ್. ವಿಧಾನಸಭಾ ಕ್ಷೇತ್ರದಲ್ಲೇ ನೋಡಿದೆ ಪೇಪರು ಅನಾಲಿಸ್ ಮಾಡಿದೆ, ಬೆಳಿಗ್ಗೆ ನೋಡಿದೆ ಯಾರ್ಯಾರು ಮಿನಿಸ್ಟರ್ ಕ್ಷೇತ್ರದಲ್ಲಿ. ದೇರ್ ಆರ್ ಸೋ ಮೆನಿ ರೀಸನ್ಸ್. ಪಾರ್ಟಿ ವಲಯದಲ್ಲಿ ಇಂಟ್ರಸ್ಪೆಕ್ಷನ್ ಮಾಡ್ತೀವಿ. ಏನು ಕಾರಣ, ವಾಟ್ ಈಸ್ ದಿ ವೋಟ್ ಪ್ಯಾಟ್ರನ್, ಯಾವ ರೀತಿ ಇದು ವರ್ಕೌಟ್ ಆಗಿದ್ದಾವೆ, ರೀಸನ್ಗಳೇನು. ಮುಂದಿನ ದಿನಗಳಲ್ಲಿ ಮ್ಯಾಂಡೇಟನ್ನು ಒಪ್ಪಿ ಗೌರವಿಸಬೇಕಾದ್ದು ಡೆಮೊಕ್ರೆಟಿಕ್ ಪಾರ್ಟಿ ಅಥವಾ ಡೆಮೊಕ್ರೆಟ್ಸ್ ಮಾಧ್ಯ ಕರ್ತವ್ಯ. ವಿ ಅಕ್ಸೆಪ್ಟ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್. ಅದು ವೆರಿ ಭಾಳ ಇಂಪಾರ್ಟೆಂಟು. ಮತದಾರರ ತೀರ್ಪನ್ನು ಗೌರವಿಸೋದು, ಸ್ವಾಗತ ಮಾಡೋದು, ಫಲಿತಾಂಶಗಳು ಏನೇ ಇರಲಿ. ಇದಾದಮೇಲೆ ಪಾರ್ಟಿ ಲೆವೆಲ್ ಇಂಟ್ರಸ್ಪೆಕ್ಟ್ ಮಾಡಿ